ನಮಸ್ಕಾರ, ವೆಲ್ಕಮ್ ಟು ಸೂಪರ್ ಸವಿರುಚಿ. ನಾನು ಶೀಲಾ. ಇವತ್ತಿನ ದಿನ ನಾನು ನಿಮ್ಮೊಂದಿಗೆ ಗರಿಗರಿಯಾದ ಸ್ಪೆಷಲ್ ಮಸಾಲ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಚಟ್ನಿ ಪುಡಿ ಕೂಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಸಿಗುವಂಥ ದೋಸೆ ಅದೇ ಥರ ಸೇಮ್ ದೋಸೆನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ನಾನು ಇವತ್ತು ಮಾಡೋ ದೋಸೆಯಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆದ ದೋಸೆನ ಸುಲಭವಾಗಿ ಮಾಡ್ಬೋದು. ನೋಡಿದ್ರೇ ನಿಮ್ಗೆ ಗೊತ್ತಾಗ್ತಾ ಇದೆ. ಈ ಥರ ಗರಿಗರಿಯಾಗಿ ಒಂದೇ ಕಲರಲ್ಲಿ ದೋಸೆನ ಬರಬೇಕಂದ್ರೆ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ. ನಾನಿಲ್ಲಿ 3 ಕಪ್ಪಷ್ಟು ದೋಸೆ ರೈಸ್ ತೊಗೊಂಡಿದ್ದೀನಿ. ನೋಡಿ, ರೈಸ್ ಈ ರೀತಿ ದಪ್ಪ ರೈಸ್ ಇರಬೇಕು. ಈಗ ನಾವು ರೇಷನಲ್ಲಿ ಸಿಗುತ್ತೆ ನೋಡಿ, ಆ ರೈಸ್ ಕೂಡ ಯೂಸ್ ಮಾಡ್ಕೋಬೋದು. ಅಕ್ಕಿ ಅಥವಾ ದೋಸೆ ರೈಸ್ ಅಂತಲೇ ಸಪ್ರೇಟ್ ಸಿಗುತ್ತೆ ನೋಡಿ, ಅದನ್ನೇ ಬಳಸಿ. 3 ಕಪ್ ದೋಸೆ ರೈಸಿಗೆ 1 ಕಪ್ ಉದ್ದಿನಬೇಳೆ ಮತ್ತು 1 ಕಪ್ಪು ಗಟ್ಟಿ ಅವಲಕ್ಕಿ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡು ಒಂದೇ ಬೌಲಲ್ಲಿ ಎಲ್ಲ ಹಾಕಿ ಅದನ್ನು ಒಂದು 2-3 ಸಲ ತೊಳೆದು ನೀರು ಹಾಕಿ ಇದನ್ನು 4 to 5 ಅವರ್ಸ್ ಆದರೂ ನೆನೆಯೋದಕ್ಕೆ ಬಿಡಿ. ದೋಸೆಗೆ ಅಕ್ಕಿನ ನೆನೆಸಿಡುವಾಗ ಒಂದೇ ಬೌಲಲ್ಲೇ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇಡ್ಲಿಗಾದರೆ ಸಪ್ರೇಟ್ ನಾವು ನೆನೆಸ್ಕೋಬೇಕಾಗುತ್ತೆ. ಈ ದೋಸೆಗಾದರೆ ಒಟ್ಟಿಗೆ ಅವಲಕ್ಕಿ, ಉದ್ದಿನಬೇಳೆ, ಅಕ್ಕಿ ಎಲ್ಲ ಹಾಕಿ ತೊಳೆದು ಒಂದು 2-3 ಸಲ ನೀಟಾಗಿ ತೊಳೆದು ಅದನ್ನು ಒಂದು 4-5 ಗಂಟೆ ನೆನೆಯೋದಕ್ಕೆ ಬಿಡಿ. ಇವಾಗ ನೋಡಿ 4-5 ಗಂಟೆ ಆಗಿದೆ. ಚೆನ್ನಾಗಿ ಅಕ್ಕಿ, ಉದ್ದಿನಬೇಳೆ ಎಲ್ಲ ನೆಂದಿದೆ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸಿಯಲ್ಲಿ ನಾನು ನೆನೆಸಿರೋ ಅಕ್ಕಿನ ಹಾಕ್ಕೊಂಡು, ಈಗ ನಾನು ಹೇಳಿರೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದನ್ನೇ ಆನಿಯನ್ ಹಾಕ್ತಾಯಿರೋದು. ಇದಕ್ಕೆ ನಾವು 1 ಚಿಕ್ಕ ಆನಿಯನ್ ಹಾಕಬೇಕು. ದೋಸೆ ನಾವು ಅಕ್ಕಿ ರುಬ್ತೀವಿ ನೋಡಿ, ಆ ರುಬ್ಬುವಾಗನೇ ಈರುಳ್ಳಿನ ಕಟ್ ಮಾಡಿಕೊಂಡು ಆ ಮಿಕ್ಸಿ ಜಾರಲ್ಲೇ ಹಾಕ್ತಾಯಿದ್ದೀನಿ. ಈ ಥರ ದೊಡ್ಡ ಈರುಳ್ಳಿ ಆದರೆ 1 ಈರುಳ್ಳಿ ಹಾಕಿ, ಅಥವಾ ಸಾಂಬಾರು ಈರುಳ್ಳಿ ಅಂತ ಸಿಗುತ್ತೆ ನೋಡಿ, ಸಾಂಬಾರು ಆನಿಯನ್, ಅದನ್ನು ಇದ್ದರೆ 4 ಚಿಕ್ಕ ಸಾಂಬಾರು ಆನಿಯನ್ ಕೂಡ ಹಾಕ್ಕೊಂಡು ರುಬ್ಕೋಬೇಕು. ನಂತರ ಇದರಲ್ಲಿ ನಾನು 1 ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಶುಂಠಿನ ರುಬ್ಬುವಾಗ ದೋಸೆಯಲ್ಲಿ ಹಾಕಿ ದೋಸೆನ ರುಬ್ಬಿದರೆ ದೋಸೆ ನಾವು ಮಾಡೋವಾಗಂತೂ ಒಳ್ಳೆ ಫ್ಲೇವರ್ ಇರುತ್ತೆ. ಮತ್ತು ದೋಸೆನೂ ಗರಿಗರಿಯಾಗಿ ಕಲರ್ ಚೆನ್ನಾಗಿ ಬರುತ್ತೆ ದೋಸೆಗೆ. ಇವಾಗ ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು. ಇವಾಗ ನೋಡಿ 2 ಸಲ ನಾನು 2 ಬ್ಯಾಚಲ್ಲಿ ಹಿಟ್ಟನ್ನು ರುಬ್ಬಿ ಒಂದು ದೊಡ್ಡ ಅಗಲವಾದ ಪಾತ್ರೆಯಲ್ಲಿ ಹಾಕಿ ತೆಗೆದಿಡ್ತಾ ಇದ್ದೀನಿ. ಈ ರೀತಿ ದೋಸೆ ಹಿಟ್ಟು ಯಾವಾಗಲೂ ಹಾಕುವಾಗ ಸ್ವಲ್ಪ ಅಗಲವಾಗಿರೋ ಪಾತ್ರೆನ ಬಳಸಿ. ಅದು ನೆಕ್ಸ್ಟ್ ಡೇ ಫರ್ಮೆಂಟ್ ಆಗುತ್ತೆ ನೋಡಿ, ಸ್ವಲ್ಪ ದೊಡ್ಡ ಪಾತ್ರೆ ಯೂಸ್ ಮಾಡ್ಕೋಬೇಕು. ಈಗ ಇದರಲ್ಲಿ ನಾನು 1 ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಕೈಯಿಂದ 1-2 ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕೈಯಿಂದ ಚೆನ್ನಾಗಿ ಬಿಟ್ ಮಾಡಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಇದನ್ನು ಓವರ್ನೈಟ್ ನಾನು ಫರ್ಮೆಂಟ್ ಆಗಲು ಬಿಡ್ತಾ ಇದ್ದೀನಿ. ಮಿನಿಮಮ್ ಒಂದು 8 ಅವರ್ಸ್ ಆದರೂ ಇದು ನೆನೆಯೋದಕ್ಕೆ ಬಿಡಿ. ನೆಕ್ಸ್ಟ್ ನಾನಿಲ್ಲಿ ಚಟ್ನಿ ಪುಡಿ ಮಸಾಲ ಅಂತ ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ನಮಗೆ ಪುಡಿ ಇಡ್ಲಿ ಅಥವಾ ಈ ಥರ ಮಸಾಲ ದೋಸೆಗೆಲ್ಲ ಈ ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ನಾನಿಲ್ಲಿ 1 ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ಕೆಂಪಗಾಗೋವರೆಗೂ ಹುರಿಬೇಕು. 2 ಉದ್ದಿನಬೇಳೆ, ಕಡಲೆಬೇಳೆ ನೋಡಿ, ಈ ರೀತಿ ಒಂದು 5-8 ನಿಮಿಷ ಆದರೂ ಬೇಕಾಗುತ್ತೆ ಟೈಮು. ಸಣ್ಣ ಉರಿಯಲ್ಲಿ ಇಟ್ಕೊಂಡೆ ಅದನ್ನು ಹುರಿರಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಗಾಗುತ್ತೆ. ಆ ಥರ ಕೆಂಪಾಗಬೇಕು ನಮಗೆ ಕಲರು. ಈ ರೀತಿ ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ, ಆ ಥರ ಬರಬೇಕು. ಇವಾಗ ಅದೇ ಕಡಾಯಲ್ಲಿ ಮತ್ತೆ ಅರ್ಧ ಕಪ್ಪಷ್ಟು ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಕೂಡ ಅಷ್ಟೇ, ಬೇಗ ಹಾಕಿದ ತಕ್ಷಣ ಅದು ಚಟಪಟ ಅಂತ ಸಿಡಿಯೋಕ್ಕೆ ಶುರು ಆಗುತ್ತೆ. ಬಿಸಿ ಇರುತ್ತೆ ನೋಡಿ ಬಾಣಲೆ, ಅದಕ್ಕೋಸ್ಕರ ಅದು ಬೇಗ ಫ್ರೈ ಆಗಿಬಿಡುತ್ತೆ ಎಳ್ಳು. ಅದನ್ನು ಕೂಡ 1 ನಿಮಿಷ ಫ್ರೈ ಮಾಡಿಕೊಂಡು ಅದನ್ನು ಅದೇ ಪ್ಲೇಟಲ್ಲಿ ಹಾಕಿ ತೆಗೆದಿಟ್ಕೊಳ್ಳಿ. ನಂತರ ನಾನಿಲ್ಲಿ ಅದೇ ಕಡಾಯಿಯಲ್ಲಿ ಇವಾಗ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಈಗ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು 1 ಹಿಡಿಯಷ್ಟು ಕರಿಬೇವು ಕೂಡ ಹಾಕಬೇಕು. ಮತ್ತು 1 ನೆಲ್ಲಿಕೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನು ಎಲ್ಲ ಒಟ್ಟಿಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು, ಹುಣಸೆ ಹಣ್ಣನ್ನು ಅದನ್ನು ಕೂಡ ಚೆನ್ನಾಗಿ ಹುರಿದು ತೆಗೆದಿಟ್ಕೋಬೇಕು. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪು ಆಗಬೇಕು ನೋಡಿ, ಅಲ್ಲಿವರೆಗೂ ಅದನ್ನು ಹುರಿಬೇಕು. ಇವಾಗ ಇದರಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ. ಚಟ್ನಿ ಪುಡಿ ಎಲ್ಲ ಹಾಕುವಾಗ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಗೆ ಹಾಕಿ, ಆವಾಗಲೇ ಅದು ಫ್ರೈ ಆಗೋದಕ್ಕೆ ಚೆನ್ನಾಗಿ ನೋಡಿ ಕೆಂಪಗೆ ಮೇಲ್ಗಡೆ ಸಿಪ್ಪೆ ಎಲ್ಲ ಫುಲ್ ಬ್ರೌನ್ ಆಗಬೇಕು ಬೆಳ್ಳುಳ್ಳಿದು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಕರಿಬೇವು ಕೂಡ ಕ್ರಿಸ್ಪಿಯಾಗಿದೆ. ಈಗ ಇದನ್ನು ತೆಗೆದು ಅದೇ ಪ್ಲೇಟಲ್ಲಿ ಹಾಕಿ ತೆಗೆದಿಡ್ತಾ ಇದ್ದೀನಿ. ಇವಾಗ ನಮಗೆ ಖಾರಕ್ಕೆ ನಾನಿಲ್ಲಿ 8-10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು 8 ಬ್ಯಾಡಗಿ ಮೆಣಸಿನ್ಕಾಯಿ, ಕಲರ್ಗೋಸ್ಕರ ಒಂದು 8 ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ಕೂಡ 1 ಸ್ಪೂನ್ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಕೂಡ ಹುರಿದು ತೆಗೆದಿಟ್ಕೋಬೇಕು. 1-2 ನಿಮಿಷ ಅದರಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರಿದು ಈಗ ಮಿಕ್ಸಿ ಜಾರಲ್ಲಿ ಹಾಕಿ ಫಸ್ಟು ಮೆಣಸಿನ್ಕಾಯಿನ ರುಬ್ಕೋಬೇಕು ಮಿಕ್ಸಿಯಲ್ಲಿ. ಈಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಸ್ವಲ್ಪ ಅದು ತರಿಯಾಗಿ ಇದ್ದರೂ ಪರವಾಗಿಲ್ಲ. ಈಗ ಇದಕ್ಕೆ ಜೊತೆಗೆ ಮತ್ತು ನಾವೇನು ಹುರಿದಿಟ್ಕೊಂಡೀವಿ ನೋಡಿ ಬೇಳೆ ಎಲ್ಲ, ಅದನ್ನು ಫುಲ್ ಎಲ್ಲ ಒಟ್ಟಿಗೆ ಒಂದೇ ಸರಿ
ಹಾಕಿ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಅದಕ್ಕೆ ಈ ಪುಡಿನ ರುಬ್ಬುವಾಗ ನಾವು ಮಿಕ್ಸಿನ ದೊಡ್ಡ ಜಾರನ್ನೇ ಬಳಸಿ ಒಂದೇ ಸಲ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಮ ಚಿಕ್ಕ ಜಾರಲ್ಲಿ ಹಾಕೋದಾದರೆ 2 ಬ್ಯಾಚಲ್ಲಿ ರುಬ್ಕೊಳ್ಳಿ. ಬೇಳೆನ ಒಂದು ಸ್ವಲ್ಪ ಮೊದಲು ಹಾಕಿ ರುಬ್ಕೊಂಡು ನಂತರ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಬೇಳೆ ಯಾವಾಗಲೂ ಮಿಕ್ಸಿಯಲ್ಲಿ ನಾವು ರುಬ್ಬುವಾಗ ಫುಲ್ ತಣ್ಣಗಾಗಿರಬೇಕು. ಬಿಸಿ ಬಿಸಿ ಇರುವಾಗ ಗ್ರೈಂಡ್ ಮಾಡ್ಕೋಬೇಡಿ. ಫುಲ್ ಅದು ತಣ್ಣಗಾದಮೇಲೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಬೇಳೆ ಯಾವಾಗಲೂ ಬಿಸಿ ಬಿಸಿ ಇರುವಾಗ ರುಬ್ಕೊಂಡ್ರೆ ಚಟ್ನಿ ಪುಡಿ ಕಲರ್ ಚೇಂಜ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗುತ್ತೆ. ಅದಕ್ಕೋಸ್ಕರ ಬೇಳೆನ ಫುಲ್ ತಣ್ಣಗಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ನುಣ್ಣಗೆ ಈ ರೀತಿ ರುಬ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಈಗ ಇದು ರುಬ್ಬುವಾಗೂ ಸ್ವಲ್ಪ ಬಿಸಿ ಆಗುತ್ತೆ ನೋಡಿ ಮಿಕ್ಸಿಯಲ್ಲಿ. ಸೊ ಇದನ್ನು ಒಂದು ಇಮಿಡಿಯೇಟಾಗಿ ಒಂದು ದೊಡ್ಡ ಅಗಲವಾಗಿರೋ ಪಾತ್ರೆಯಲ್ಲಿ ಪ್ಲೇಟಲ್ಲಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡಿ. ನಂತರ ಒಂದು ಬಾಕ್ಸಲ್ಲಿ ಬಾಕ್ಸ್ ಇರುತ್ತೆ ನೋಡಿ, ಗ್ಲಾಸಿನ ಜಾರು, ಅದರಲ್ಲಿ ಹಾಕಿ ಇದನ್ನು ಒಂದು 15 ಡೇಸು ಅಥವಾ 1 ತಿಂಗಳವರೆಗೂ ನಾವು ಯೂಸ್ ಮಾಡ್ಕೋಬೋದು. ಏನಾಗಲ್ಲ. ಕಲರು ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ ಇದನ್ನು ಒಂದು ಹಾಫ್ ಆನ್ ಅವರ್ ಇದನ್ನು ಹಾಗೆ ಬಿಡಿ. ಸ್ವಲ್ಪ ಅದು ಗಾಳಿಗೆ ಚೆನ್ನಾಗಿ ತಣ್ಣಗಾದಮೇಲೆ ಬಾಕ್ಸಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡಿಕೊಂಡು ತೆಗೆದಿಟ್ಕೋಬೇಕು. ಈ ಚಟ್ನಿ ಪುಡಿ ನಮಗೆ ಪುಡಿ ಇಡ್ಲಿ ಮಾಡ್ಕೋಬೋದು, ಅಥವಾ ಈ ಮಸಾಲ ದೋಸೆ ಗೀ ಪುಡಿ ಮಸಾಲ ದೋಸೆ ಮಾಡ್ಕೋಬೋದು. ಮತ್ತು ಅನ್ನಕ್ಕೆ ಕೂಡ ತುಪ್ಪ ಅನ್ನ ಹಾಕಿ ಅದು ಪುಡಿನ ಈ ಚಟ್ನಿ ಪುಡಿನ ಕಲ್ಸ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ. ಜಾಸ್ತಿ ಇದು ತಮಿಳ್ನಾಡಲ್ಲೆಲ್ಲ ಇಡ್ಲಿ ಜೊತೆಗೆ ಇದರಲ್ಲಿ ಸ್ವಲ್ಪ ಎಳ್ಳೆಣ್ಣೆ ಇರುತ್ತೆ ನೋಡಿ, ಎಳ್ಳೆಣ್ಣೆ ಅಥವಾ ತುಪ್ಪ ಕೂಡ ಹಾಕಿ ಇಡ್ಲಿ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೂ ಸೂಪರಾಗಿರುತ್ತೆ. ಇವಾಗ ನೋಡಿ ಬಾಕ್ಸಲ್ಲಿ ಹಾಕಿ ನಾನು ಇದನ್ನು ಸ್ಟೋರ್ ಮಾಡಿಕೊಂಡು ತೆಗೆದಿಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಈ ಪುಡಿ ಮಸಾಲಾನ ಹಾಕಿ ದೋಸೆನ ಮಾಡೋಣ. ಹಿಟ್ಟು ಕೂಡ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. 8 ಅವರ್ಸ್ ಆಗಿದೆ. ನಾನು ಓವರ್ನೈಟ್ ಇದನ್ನು ಫರ್ಮೆಂಟ್ ಆಗೋದು ಬಿಟ್ಟಿದ್ದೆ. ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ತುಂಬಾ ಗಟ್ಟಿ ಅನಿಸಿದ್ರೆ ಒಂದು ಅರ್ಧ ಕಪ್ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ದೋಸೆ ಹಿಟ್ಟು ಚೆನ್ನಾಗಿದು ಫರ್ಮೆಂಟ್ ಆದರೆ ದೋಸೆನೂ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ದೋಸೆ ತವನ ಬಿಸಿ ಇಟ್ಟು ಈಗ ಅದಕ್ಕೆ ಆನಿಯನ್ನಿಂದ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ರಬ್ ಮಾಡಿಕೊಂಡು ಈಗ ದೋಸೆನ ಹಾಕ್ತಾಯಿದ್ದೀನಿ. ನೀವು ದೋಸೆನ ಚಿಕ್ಕದಾಗಿ ಅಥವಾ ತೆಳ್ಳಗೆ ಕೂಡ ಹಾಕೋಬೋದು. ನಾನಿಲ್ಲಿ ಮೀಡಿಯಮ್ ದೋಸೆನ ಹಾಕಿ ಸ್ವಲ್ಪ ದಪ್ಪಗೆ ಹಾಕ್ತಾಯಿದ್ದೀನಿ, ತುಂಬ ತೆಳ್ಳಗೆ ಬೇಡ. ದೋಸೆ ಬೇಯಿಸುವಾಗ ಇದ್ರ ಮೇಲೆ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಕೂಡ ಹಾಕ್ಬೋದು. ಹಾಕಿ ದೋಸೆನ ಚೆನ್ನಾಗಿ ಇದನ್ನು ಬೇಯಿಸಿ ನಂತರ ಇದ್ರ ಮೇಲೆ ನಾವೇನು ಮಾಡಿಟ್ಕೊಂಡಿರೋ ಚಟ್ನಿ ಪುಡಿ ಇದೆ ನೋಡಿ, ಅದನ್ನು ಚೆನ್ನಾಗಿ ಅದ್ರ ಮೇಲೆ ಉದುರಿಸಿ ಆಲೂಗಡ್ಡೆ ಪಲ್ಯ ಹಚ್ಚಿ ದೋಸೆನ ಚೆನ್ನಾಗದೆ 2 ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿ ಗರಿಯಾದ ಕ್ರಿಸ್ಪಿಯಾದ ಗೀ ಪುಡಿ ಮಸಾಲ ದೋಸೆ ರೆಡಿ ಆಗುತ್ತೆ. ಸೇಮ್ ಹೋಟೆಲ್ಗಳಲ್ಲಿ ಹೇಗಿರುತ್ತೆ ನೋಡಿ ಅದೇ ಥರ ಸೇಮ್ ಕಲರು, ಟೆಕ್ಸ್ಚರು, ಟೇಸ್ಟು ಕೂಡ ಸೂಪರ್ ಆಗಿರುತ್ತೆ. ಅದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿ ಸೂಪರಾದ ಬಿಸಿ ಬಿಸಿ ಮಸಾಲ ದೋಸೆ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ರೆಸಿಪಿಯನ್ನು ಶೇರ್ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.